ಈ ಚಿಕ್ಕಮಗಳೂರು ನೋಡಿದ್ರೆ ಮಿನಿ ಕೇರಳ ತರ ಅನ್ಸಲ್ವಾ? ಇಲ್ಲಪ್ಪ. ಮುಟ್ಟಿ ಅದನ್ನ ಮುಟ್ಟಲ್ಲ, ಏನಿಲ್ಲ ಮುಟ್ಟಿ. ಇವತ್ತು ನಾವು 2 ಸೈಡ್ ಆಫ್ ಚಿಕ್ಕಮಗಳೂರು ತೋರಿಸ್ತಾ ಇದೀವಿ. ಒಂದು ನೇಚರ್, ಒಂದು ಕಾರ್ ಕಲ್ಚರ್. ಸೈಕಲ್ ಅಪ್ಪನ್ಗೆ ತಗೊಂಡೋಗಕ್ ಹೇಳಿ ನೀವು ಸ್ಕಿಡ್ ಹಾಕೋಬಿಟ್ಟಿದ್ದೀರಾ. ಇವತ್ತು ಈ ಗಾಡಿನಲ್ಲಿ ಏನ್ ಲಾಂಗ್ ರೈಡ್ ಹೋಗ್ತಿಲ್ಲ. ಕಾರ್ ಫಾರ್ಮರ್ಸ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಗಾಡಿ ಬಿಡಕ್ ಹೋಗ್ತಾ ಇರೋದು. ಹಣ ನಾರ್ಮಲ್ 500 ರೂಪಾಯಿ. ನಿಮ್ದೇ ಗಾಡಿ, ಎಂಜಾಯ್ ಮಾಡಿ. ನಾವ್ ಯಾವ್ದೇ ಕಾರ್ ತಗೊಂಡ್ರು, ಯಾವ್ದೇ ಗಾಡಿಗಳು ತಗೊಂಡ್ರು, ಕಾರ್ ಫಾರ್ಮರ್ಸ್ಗೆ ಫಸ್ಟ್ ತಂದು ನಿಲ್ಸೋದು. ಪಕ್ಕ ಅಮೆರಿಕನ್ ರೈಡರ್ ತರ ಕಾಣ್ತಿದ್ದೀರಾ. ಆದ್ರೂ ಏನ್ ಬಾಂಬ್ ಆಗಿದೆ ಗುರು ಪ್ರೆಸೆನ್ಸ್. ಇವೆಲ್ಲ ನಮ್ದು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಂತ. ಶೋರೂಮ್ ಗಿಂತ ಸಗದಾಗಿ ರೆಡಿ ಮಾಡಿ ನಿಲ್ಸಿದಾರೆ. ಯಾವನ್ ಕೈಲೂ ಹೇಳಕ್ಕಾಗಲ್ಲ ಗುರು, ಈ ಕಾರು ಆ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು ಅಂತ. ಇನ್ನೂ ಗಾಡಿಗಳಿದಾವೆ, ಪ್ರತಿಯೊಂದು ಗಾಡಿಗೂ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಅಲ್ವಾ ಬೈ? 100% ಮಾಡ್ಕೊಡ್ತೇನೆ ಆಲ್ ಓವರ್ ಕರ್ನಾಟಕ. ಏನಂತೀರಾ? ಏನ್ ಮಳೆನೇ ಬಿದ್ದಿಲ್ವಲ್ಲ ಅವತ್ತಿಂದ? ಎಲ್ಲಿ ಸಾರ್ ವರ್ಷದ ಮೊದಲ ಮಳೆ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಇವತ್ತು ಮಳೆನೇ ಹುಡ್ಕಕ್ ಹೋಗ್ತಾ ಇದೀವಿ. ಬಂದ್ರೆ ಖುಷಿ. ತಡಿ ಕಿರಣ್, ನಮಸ್ತೆ ಸರ್. ಇವ್ರಂತ 5 ಜನ ಕುತ್ಕೋಬಹುದು ಆ ಸೀಟಲ್ಲಿ. ಸರಿ, ಹಂಗಾರೆ ನಾವು ಸಿಗದಾ? ನಾವು ಈಗ ಚಿಕ್ಕಮಗಳೂರಿಗೆ ಹೊರಟಿದ್ದೇವೆ. ಇವ್ರನ್ನ ನಂಬ್ಕೊಂಡು ಮಳೆ ಬರ್ಸ್ತಾರೆ ಅಂತ. ಮಳೆರಾಯ ದೊಡ್ಡವನು. ಮ್ಯೂಸಿಕ್ ಬೇಡ ಅಂತಂದ್ರೆ ಹೊಟ್ಟೋಗ್ಬಿಡುತ್ತೆ ಬಿಸಿಲು. ವಿಡಿಯೋ ಮಾಡಲ್ಲ ಅಂತಿದ್ದೀರಲ್ಲ, ಏನ್ ಕತೆ? ನಾನು ಸ್ವಲ್ಪ ಡಿಪ್ಲೊಮೇಷನ್ ಅಲ್ಲಿ ಇದ್ದೀನಿ. ಈ ಟ್ರಿಪ್ ಹೋಗ್ತಿರೋ ರೀಸನ್ ಏನು ಅಂದ್ರೆ ನಮ್ ಕಿತ್ತಾಡಿ ಕಿರಣ್ ನ ಬಯಲು ಮಾಡ್ಬೇಕು. ಏನು ಎಕ್ಸ್ಪೋಸಿಂಗ್ ಕಿತ್ತಾಡಿ ಕಿರಣ್. ಬನ್ನಿ ಆಗೋಣ. ಅನ್ಬಿಟ್ರೆ ಬೇರೆ ತರ ಅರ್ಥ ಮಾಡ್ಕೊಬಿಡ್ತಾರೆ. IPL ಏನೋ ನೋಡಲ್ವಾ ಕಿರಣ್ ಅವ್ರೆ ನೀವು? ನನ್ಗೆ ಅಷ್ಟೆಲ್ಲ ಇಷ್ಟ ಇಲ್ಲ. ಯಾಕೆ ಅಲ್ಲೂ ಬೆಟ್ಟಿಂಗ್ ಆಡ್ಬಿಡ್ತಾರೆ ಜನ ಅಂತ. ನಾವು ಕಿರಣ್ ಅವ್ರಿಗೆ ಹೊಸ ಹೆಸರು ಇಡ್ತಾ ಇದೀವಿ. ಏನಂತ? ಬೆಟ್ಟಿಂಗ್ ಬಾಬು. ಯಾಕೆ? ನಿಮ್ಮ ಹತ್ರ ಬೆಟ್ಟಿಂಗ್ ಆಡ್ಸೇ ಮನೆಗೆ ಹೋಗೋದು ಇವತ್ತು. ಇಲ್ಲ ಅಲ್ಲ, ಈ ಗೌರ್ಮೆಂಟ್ ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ. ನೆಕ್ಸ್ಟ್ ಬೆಟ್ಟಿಂಗ್ ಆಪ್ ಮುಗಿದ್ಮೇಲೆ ನೆಕ್ಸ್ಟ್ ಅಭಿಯಾನ ನಂದು ಅದೇನೆ. ಏನು? KSRTC ಬಸ್ ಮೇಲಿರೋ ಅಡ್ವರ್ಟೈಸ್ಮೆಂಟ್ ಎಲ್ಲ ತೆಗಿಸ್ಬೇಕು. ಕ್ಲೀನ್ ಆಗಿ ನನ್ನ ಟ್ಯಾಕ್ಸ್ ದುಡ್ಡಲ್ಲಿ ಏನ್ ಪೇಂಟ್ ಕೊಟ್ಟಿದ್ದೀನೋ ಆ ಪೇಂಟ್ ಹಂಗೆ ಇರ್ಬೇಕು. ಜೈಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ ನೀವು? ಹಿಸ್ಟ್ರಿ ತೆಗೆದು ನೋಡಿ ಸ್ವಾಮಿ, ಜೈಲ್ಗೆ ಹೋಗಿರೋರೆ ಎಲ್ಲ ದೊಡ್ಡ ಮನುಷ್ಯರಾಗಿರೋದು. ಇಬ್ರು ಹಂಗೆ ಹಾಕೊಂಡ್ಬಿಟ್ಟಿದೀರಾ ಅಂತ. ನಂದು ಮೊದ್ಲೇ ಮುಖ ನೋಡಕ್ ಹಂಗೆ ಇರುತ್ತೆ. ಜನ ನಿಜ ಅನ್ಕೋಬಿಟ್ರು ಓಟಿ ಗಿಟಿ ಹೊಡೆದವನೆ ಅಂತ. ಓಟಿ ತುಂಬೋ ತರ ಓಟಿ ಹೊಡೆದ್ರೆ ಹಿಂಗೇನೆ. ಅದಕ್ಕೆ ಒಂದ್ 90 ಹಾಕ ಮಲ್ಕೋಬೇಕು. 90 ಕೊಡಿ, ಪಲ್ಟಿ ಹೊಡಿ. ಒಲಿ ಬರ್ತಾ ಇದೆಯಾ ಬ್ರೋ? ಬಂತಾ? ಎಂತ ಅವಸ್ಥೆ ಬಂತು ನಮ್ಗೆ. ಈ ತರ ಆಗೋಯ್ತಲ್ಲ ನಮ್ ಕತೆ. ಮನುಷ್ಯಂಗೆ 3 ತರ ವೈರಾಗ್ಯ ಇರುತ್ತಂತೆ. ಈಗ ನನಗೇನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ತರ ವೈರಾಗ್ಯನೂ ಅಡ್ಗಾಯಿಸ್ಕೊಂಡ್ಬಿಟ್ಟೈತೆ. 2024 ನನ್ಗೆ ಅಷ್ಟಕ್ಕಷ್ಟೇ. 2024 ನಾಳೆ ಸ್ಟಾರ್ಟ್ ಆಗುತ್ತೆ. ನಾಳಿಂದ ಸ್ಟಾರ್ಟ್ ಆಗುತ್ತಲ್ಲ ಯುಗಾದಿಗೆ. ಓ ಅಲ್ವಾ, ನಮ್ ಲೆಕ್ಕಕ್ಕೆ. ಹಂಗಾದ್ರೆ ಮೇ ಬಿ ಯುಗಾದಿ ಬಂದ್ಮೇಲೆ ಟಾಪಲ್ಲಿ ಬರ್ತೀನಿ ಅನ್ಸುತ್ತೆ ನಾನು. ಹಂಗೇನಾದ್ರು ಚೆನ್ನಾಗಾದ್ರೆ ನಿಶಾಂತ್ ಬ್ರೋನ ಕರ್ಕೊಂಡು ಹೋಗಿ ದುಬೈಗೆ ಎಲ್ಲಾರು ಒಂದ್ ಟ್ರಿಪ್ ಕರ್ಕೋತೀನಿ ನಾನು. ಇದು ಹಾಕಿ, ಇದು ವಿಡಿಯೋ ಹಾಕಿದ್ದು ನೀವು ತಪ್ಪು ಮಾಡ್ಬಿಟ್ರಿ ನೋಡಿ. ಎಲ್ಲ ಚಿಗುರುಡಿ ಇತ್ತು ಇವಾಗ. ಚಿಗುರೊಡ್ರೆ ಸರಿ, ಮೊಳಕೆ ಕಿತ್ತಾಗ ಹಾಲ್ ಬರುತ್ತಲ್ಲ, ಹಂಗ್ ಬಂದ್ಬಿಟ್ರೆ ನೋಡಿ. ಅದ್ರಲ್ಲೂ ನೆಗೆಟಿವ್ ಹುಡುಕ್ತಾ ಇದೀರಾ. ಗಿಡ ಹೊಡಿರ್ಲಿ, ಮೊಳಕೆ ಹೊಡಿಲಿ, ಬೀಜ ಮಾತ್ರ ಹೊಡಿ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಪ್ರತಿ ಸಲ ನಾವು ಚಿಕ್ಕಮಗಳೂರಿಗೆ ಹೋಗ್ಬೇಕಾದ್ರೆ ಗಜಾನನ ರಿಫ್ರೆಶ್ಮೆಂಟ್ ಅಲ್ಲಿ ಒಂದು ಸ್ಟಾಪ್ ಹಾಕಿ ಹಾಕ್ತಿವಿ. ಟೇಸ್ಟ್ ನೋಡೋಣ. ನಾನಂತೂ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅನ್ಬೇಕು ಏನಂತೀರ? ಎಷ್ಟೇ ಸಲ ಬರ್ತಾ ಇರೋದು? ವಿಡಿಯೋಗೋಸ್ಕರ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಒಂದು 10 ಸಲ ಬಂದಿರ್ತೀನಿ. 8 ಸಲ ಬಂದು ತಿಂದಿದ್ರು. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂತಂದಾಗ ಫಸ್ಟ್ ಸಲ ತಿಂತಾ ಇದ್ದೀನಿ ಅಂತ ಅನುಭವಿಸ್ಕೊಂಡು ತಿನ್ಬೇಕಲ್ಲ. ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಸುಳ್ಳು ಹೇಳ್ತಿರಲ್ಲ ಹಂಗೆ. ಟಿಪಿಕಲ್ ಬ್ರಾ. ಒಳ್ಳೆ ಊಟ ಆಯ್ತು ಇವಾಗ ತಾನೆ. ಬನ್ನಿ, ಇವಾಗ ನಿಮ್ಗೆ ಏನ್ ಕಂಟೆಂಟ್ ಬೇಕು ಹೇಳಿ. ಬನ್ನಿ ಹತ್ತಿ. A few moments later. ನಿಮ್ಗೇನ್ ಕಂಟೆಂಟ್ ಬೇಕು ಹೇಳಿ. ಬನ್ನಿ ಹತ್ತಿ. ಬನ್ನಿ ಗೈಸ್, ಬನ್ನಿ ಫ್ರೆಂಡ್ಸ್. ದುಬೈ ಶಾಪಿಂಗ್ ಸೆಂಟರ್ ತಾರೇಶ್ ಅವ್ರದ್ದು ಇದು. ಯಾವ್ಯಾವ ಸೈಜ್ ಬೇಕು, ಯಾವ್ಯಾವ ಕಲರ್ ಬೇಕು ಎಲ್ಲ ಸಿಗುತ್ತೆ. ನಮ್ಗೆ ಏನ್ ಶಾರ್ಟ್ ತರಾಡ್ತಾರೋ ಯಪ್ಪ, ನೋಡ್ತಾ ಇದ್ರೆ ರಕ್ತ ಕುದಿಯುತ್ತೆ ಹಂಗೆ ಕೊತ್ತ ಅಂತ. ಆಮಿಫೈಡ್ದು ಪೋಲೋ ಇದೆ. ಇದ್ರದ್ದು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ. ನೀವು ಮೈಸೂರಿಂದ ಬಂದಿದ್ದಾ? ಇಲ್ಲ, ನಮ್ದು ನೇಟಿವ್ ಚಿಕ್ಕಮಗಳೂರು. ಕೊನೆಗೂ ಒಬ್ರು ಸಿಕ್ಕಿದ್ರಿ. ಬೇಟಾ ರಮೇಶ್, ಬೇಟಾ ಸುರೇಶ್. ಇಲ್ಲೊಂದು OG ತಾರ್ ನಿಂತಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆಫ್ ರೋಡ್ ಗಾಡಿಗಳ ಮೇಲೆ ಲವ್ ಆಗ್ಬಿಡುತ್ತೆ. ನಮ್ ಕಿತ್ತಾಡಿ ಕಿರಣ್ ಅವ್ರಿಗೆ ಎಲ್ಲಾ ಕಡೆ ಫ್ಯಾನ್ಸ್. ಚಿಕ್ಕಮಂಗ್ಳೂರು ನಾನು ಆವಾಗಿಂದ ಚೊಚ್ಚಲ ಮಗುವಾಗಿದ್ನಲ್ಲ ಟ್ರಾವೆಲ್ ಅಲ್ಲಿ, ಅವಾಗಿಂದ ಬಂದು ಒಯ್ತಾರ ತವ್ರ ನಾಡಾಗಿರೋದ್ರಿಂದ ಇಷ್ಟೊಂದೆಲ್ಲ ಜನ ಪ್ರೀತಿ ಕೊಟ್ರೆ ಏನಕ್ಕೆ ವಿಡಿಯೋ ಮಾಡಲ್ಲ ಅಂತೀರಾ? ಮಾತೇ ಇಲ್ಲ. ಎಲ್ಲ ನನಗೆ ಹಾಕ್ಬೇಡಿ. ನಿಶಾಂದ್ರ ಹತ್ರ ತೆಗ್ಸಿ. ಅದೇನೋ ಒಂದು ಹೂವು ಐತೆ, ಮುಟ್ಟಿ ಅದನ್ನ. ಮುಟ್ಟಲ್ಲ, ಏನಿಲ್ಲ. ಮುಟ್ಟಂತ ಹೂನೇ ಅದು ಮುಟ್ಟಬಾರ್ದೇ ಇರೋಂಥ ಹೂವಲ್ಲ. ಮುಟ್ಟಿ ಜಸ್ಟ್ ತೋರಿಸಿ ಅಷ್ಟೇ ನಿಮ್ಗೆ. ಅಲ್ಲ ಅಂದ್ರೆ ನೋಡಿ, ಶ್ವಾಸಕೋಶ ತರ ಇದೆ ಅಂತ ನಾನು ಹೇಳಿದ್ ನಿಮ್ಗೆ. ನೋಡಿ ಇಲ್ಲಿ ಎರಡನ್ನ ಈ ತರ ಹತ್ರ ಮಾಡಿದ್ರೆ ನೋಡಿ
ಮನುಷ್ಯನ ಶ್ವಾಸಕೋಶ ಇಲ್ವಾ? ನೀವು ಬರೀ ಡರ್ಟಿ ಪೀಪಲ್ಸ್, ನೀವೆಲ್ಲ ತಪ್ಪು ತಿಳ್ಕೊಂಡ್ರೆ ನಾ ಏನು ಮಾಡಲಿ? ಒಂದು ಹಿಡ್ಕೊಂಡ್ರೆ ಬೇರೆ ಥರ ಕಾಣಿಸುತ್ತೆ, ನೀವು ಎರಡು ಹಿಡ್ಕೋಬೇಕು, ಆವಾಗ ಗೊತ್ತಾಗುತ್ತೆ. ಬಿಡಿ, ಎಷ್ಟೊತ್ತು ಹಿಡ್ಕೊತೀರಾ? ಮತ್ತೆ ಬಾಯ್ ತೆಗಿಯಲ್ಲ, ನಾನು ತೋರಿಸ್ಬಿಟ್ಟು ತಪ್ಪು ಮಾಡಿದ್ದೇನೋ ಅನ್ನಿಸ್ತದೆ ಈಗ. ಅದು ಸಣ್ಣ ಆಟ ಸಾಮಾನು ಇದ್ದಂಗೆ ಐತೆ ಅಲ್ವಾ? ಬನ್ನಿ ಸುಮ್ಮನೆ, ಎಲ್ಲ ನಮ್ಮದೇ. ಓಹೋ ಬ್ರೋ, ನಿಶಾಂತ್ ಬ್ರೋ, ಇಲ್ಲಿ ನೋಡಿ ಬ್ರೋ, ಇವತ್ತು ಇಲ್ಲಿ ನಿಶಾಂತ್ ಮತ್ತೆ ಕಿತಾಡಿ ಕಿರಣ್ ಅವ್ರು ಮಲ್ಕೋತಾರೆ, ನಾನು ಅದು ಸೋಫಾ ಮೇಲೆ ಮಲ್ಕೋತೀನಿ. ಅವರಿಬ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಹವಾಮಾನ ಇಲಾಖೆಯವ್ರು ಹೇಳಿರೋ ಪ್ರಕಾರ ಬರಬೇಕು. ಮಳೆ ಯಾಕೆ ಆಯ್ತಲ್ಲ ಅಂದ್ರೆ ಅದೇ ಇರಾಗ ಇದನ್ನೆಲ್ಲ ಡೆವಲಪ್ಮೆಂಟ್ಗೆ, ಹೋಮ್ ಸ್ಟೇಗೆ ಎಲ್ಲ ಕಟ್ ಮಾಡಿ ಈಗ ಈ ಥರಕ್ಕೆ ಬಂದು ನಿಂತಿದೆ. ನಿನ್ನ ಒಳಗಡೆ ಬಿಟ್ಟಿದ್ದು ತಪ್ಪಾಯ್ತು. ನಾನು ಟೈಗರ್ನ ಬಿಟ್ಟು ಬಂದಿರ್ಬೋದು, ಆದರೆ ಟೈಗರ್ ನನ್ನನ್ನು ಬಿಡ್ತಾ ಇಲ್ಲ. ಅಪ್ಪ ನನ್ನ ಕೈಲಿ ಆಯ್ತಾ ಇಲ್ಲ ಗುರು. ಯೂಟ್ಯೂಬ್ ಎಲ್ಲ ನೋಡಲ್ವಾ? ಟಿಪಿಕಲ್ ಕನ್ನಡಿಗ ಅಂತಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ನನಗೊಂದು. ಬ್ರೋ ಚಿಕ್ಕಮಗಳೂರಿಗೆ ಬರೋದು ಬೇಡ, ನನಗೆ ಯಾರು ಫ್ಯಾನ್ಸೇ ಇಲ್ಲ ಬ್ರೋ, ಎಲ್ಲ ಬರೀ ಕಿರಣ್ಗೆ ಫ್ಯಾನ್ಸ್ ಅವ್ರೆ. ನನಗೂ ಅಷ್ಟು ಐಡಿಯಾ ಇಲ್ಲ. ಇದಾ ಅಂಟುವಳಕಾಯಿ ಅನ್ಸುತ್ತೆ, ನೋಡಿ ಒಂದ್ಸಲ. ತಿನ್ನಂಗಿಲ್ಲ, ಸತ್ತೋಗ್ಬಿಡ್ತೀರಾ? ನಾನ್ ಸೆನ್ಸ್. ಮೋಸ್ಟ್ಲಿ ನಮ್ಮ ರೆಡ್ ಪ್ಯಾರಾಸೈಟ್ ಅವ್ರದ್ದು ಇರಬೇಕು. ಹುಲಿಕಾಯಿ ಬೀಜ ಒಂದೇ ಇದೆ, ತಗೊಳ್ಳಿ ಇನ್ನೊಂದು. ಬಗ್ಗಿಶ್ ಮುಗುಳಾಡ. ಹಾಯ್ ಆರಾಮ? ಹಾಯ್ ರೇಸ್ ನೋಡಕ್ ಬಂದ್ರಾ? ನೀವೊಂಥರ ಯಾವಾಗಲೂ ಖುಷಿ ಕೊಡೋರು. ಎಲ್ಲ ಊರವರೆಲ್ಲ ಬಂದ ಮೇಲೆ ಖುಷಿ ಕೊಡಿ ಅಂದ್ರೆ. ಅವಾಗೆಲ್ಲ ಜನ ಇದನ್ನ ತಗೋತಾ ಇದ್ದಿದ್ದು ಮೇನ್ ರೀಸನ್ ಏನ್ ಗೊತ್ತಾ? ನೋಡಕ್ಕೆ ಮಿನಿ ಹಯಾಬುಸಾ ತರ ಕಾಣುತ್ತೆ ಅಂತ. ನಿಮಗೆ ನಿಜವಾಗ್ಲೂ ಎರಡು ಕಣ್ಣು ಕಾಣಿಸೋದಿಲ್ವೇ? ಕಲರ್ ಸಗದಾಗಿದೆ ಅಲ್ವಾ? ABS ಇದೆ ಇದ್ರಲ್ಲಿ. ಎಷ್ಟೇ ಗಾಡಿ ಬಂದ್ರು ಬೂಸಾಗಿರೋ ಹವಾ ಕಮ್ಮಿ ಆಗಲ್ಲ. ಇವಾಗೆಲ್ಲ ನಾವು ಫುಲ್ ಪ್ರೊಫೆಷನಲ್ಲು. ನೋಡಿ ಇಲ್ಲಿ ಬಸ್ ಯಾವುದೋ ಒಂದು ವಿಡಿಯೋ ನೋಡಿದೆ, ಕೋಳಿ ಹೆಂಗೆ ಅದ್ರ ಕತ್ತನ್ನ ಹಂಗೆ ಇಟ್ಕೊಂಡು ಮಾತ್ರ ಓಡ್ತಾ ಇರುತ್ತೆ ಹಂಗೆ. ನೋಡಿ ಇದು ನಾವು ಹಿಂಗೆ ಮಾಡಿದ್ರು ಕ್ಯಾಮ್ರಾ ಮಾತ್ರ ಹಿಂಗೆ ಇರುತ್ತೆ. ಈಗ ನಿಶಾಂತ್ ಬ್ರೋ, ಈಗ ಏನೋ ಅಪ್ಗ್ರೇಡ್ ತಗೋ ಬಂದಿದ್ದೀರಾ, ಏನಿದು ನಮ್ಗೊಂಚೂರು ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತು ಆದ್ರೂ ಡೌ ಮಾಡ್ತೀರಾ. ಏನದು ನೋಡಿದ್ರೆ ನಂಗೆ ಹೆಂಗ ಅನ್ಸ್ತದೆ ಗೊತ್ತಾ? ಲಕಾ ಮಾಧ್ಯಮ ತರ ಕಾಣ್ತಿತ್ತು. ವೆರಿ ಮಚ್ ಕರೆಕ್ಟ್ಲಿ ಟೋಲ್ಡ್ ಇಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಈಗ ನನಗೆ ಮ್ಯಾನ್ಯುಯಲ್ ಕಾರ್ ಓಡ್ಸಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ, ಈ ಕಾಲು ಇಷ್ಟು ಎತ್ಬೋದು, ಇದಿಷ್ಟೇ ಎತ್ತಕ್ಕಾಗೋದು. ನಾನು ಎಡಗಾಲಲ್ಲಿ ಅಂಗವಿಕಲ. ನನಗೆ ನೋಡಿ, ಈ ಕೈಯಲ್ಲಿ ಇದನ್ನ 90 ಡಿಗ್ರಿ ಮಾಡ್ಬೋದು, ಆದ್ರೆ ಈ ಕೈ ಇದೆಯಲ್ಲ ಮೊನ್ನೆ ಬಿದ್ದಾಗಿಂದ ಇದನ್ನ ಮಾಡೋಕ್ಕಾಗಲ್ಲ. ಈಗಲೂ ನಮ್ಮ ಇಬ್ಬರದ್ದು ಕಾಂಬಿನೇಷನ್ ಒಂದೇ ಥರ ಇದೆ. ಅಲ್ಲ, ಕೈ ಕಾಲು ಎತ್ತಕ್ಕಾಗಲ್ಲ, ಓಕೆ, ಬೇರೇನು ಎತ್ತಕ್ಕಾಗಿಲ್ಲ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಆರಾಮಾಗಿ ಕುತ್ಕೊಂಡು ಹೋಗ್ಬೋದಲ್ವಾ? ಜಿಪ್ಸಿಯಿಂದ ಏನು ಉಪಯೋಗ ಅಂತ ಕೇಳೋರಿಗೆ ಇದನ್ನು ತೋರಿಸ್ಬೋದು. ಹೌದು, ಆದರೆ ನೆರಳಲ್ಲಿ ನಿಲ್ಸಿದಾಗ ಮಾತ್ರ ಕುತ್ಕೊಳ್ಳಿ, ಬಿಸಿಲಲ್ಲಿದ್ದಾಗ ಕೂತ್ರಿ. ಏನು ಸೀದ್ ವಾಸನೆ. ಕಾಲದಲ್ಲಿ ಲೆಜೆಂಡು ಇದು. ಅದಾದ್ಮೇಲೆ ಬಂದಿದ್ದ ಗಾಡಿ ಮಾರುತಿ 800. ಮಾರುತಿ 800 ಆದ್ಮೇಲೆ ಬಂದಿದ್ದು ಝೆನ್ ಆದ್ಮೇಲೆ ಬಂದಿದ್ದು ಆಲ್ಟೋ. ಎಸ್ಟೀಮ್ ಅಲ್ಲ ಅನ್ಸುತ್ತೆ, ಅದು ಮಾರುತಿ 1000 ಇರಬೇಕು. ಎಸ್ಟೀಮ್ಗೆ ಬರೀ ಲೈಟ್ ಮಾತ್ರ ಬರುತ್ತೆ, 1000ಗೆ ಫುಲ್ ಲೈಟ್ ಬರುತ್ತೆ. ಕರೆಕ್ಟ್ ಆಗಿ ಶೂಟ್ ಮಾಡೋ, ಇದು ಇಶ್ಯೂ ಆಗಬೇಕು. ಬೈಕ್ ಟಿಪಿಕಲ್ ಕನ್ನಡಿಗ. ನಾನ್ ಟಿಪಿಕಲ್ ಕನ್ನಡಿಗ, ಅವ್ರ ಕಿತ್ತಾಡಿ ಕಿರಣ. ಹೆಡ್ಲೈಟ್ ನ ಚೇಂಜ್ ಮಾಡಿದ್ದಾರೆ, ಕೆಳಗಡೆ ಇಂಡಿಕೇಟರ್ ಕೂಡ ಚೇಂಜ್ ಆಗಿದೆ. ಅದನ್ನ ಬಿಟ್ರೆ ಜಾಸ್ತಿ ಕೆಲಸ ಹೋಗಿರೋದು ಅಂದ್ರೆ ಇಂಟೀರಿಯರ್ ಗುರು. ಹಸಿರು ಗದ್ದೆ ಮಧ್ಯದಲ್ಲಿ ಚಾಪೆ ಹಾಸ್ಬಿಟ್ರೆ ಮರದ ನೆರಳಲ್ಲಿ ಕೂತ್ಕೊಂಡಾಗ ಒಂದು ಫೀಲ್ ಸಿಗುತ್ತೆ ಗೊತ್ತಾ? ಆ ಥರ ಆಗ್ತೈತೆ. ಬರೀ ಗದ್ದೆಯಲ್ಲಿ ಚಾಪೆ ಹಾಸೋದ್ರಲ್ಲ ಇರಿ. ಫುಲ್ಲು ಜಪಾನೀಸ್ ಫ್ಯಾನಾ, JDM ಫ್ಯಾನಾ? ಕಲರ್ ನೋಡಿದ್ರೆ ಗೊತ್ತಾಯ್ತದಲ್ಲ. ಸರ್, ಇದು ಬಂದ್ಬಿಟ್ಟು ಮಾರುತಿ SS80 ಅಂತ. ಸ್ವಂತ ನಂದು ಮಗಂಗೆ ನಂಗೆ ಸಾಕ್ತಾ ಇದ್ದೀನಿ. ನಾನು ಸ್ನಾನ ಮಾಡಿಲ್ಲ ಅಂದ್ರೂ ನನ್ನ ಗಾಡಿಗೆ 3 ದಿನ ಸ್ನಾನ ಮಾಡ್ತೀನಿ ವಾರದಲ್ಲಿ ನಾನು. ಒಂದು ಡಿಪ್ರೆಷನ್ ಹೆಂಗಿದೆ ಇವಾಗ? ಇಲ್ಲ, ಈಗ ಬೈಕು ಕಾರು ಎಲ್ಲ ನೋಡಿದ್ಮೇಲೆ ಡಿಪ್ರೆಷನ್. ಯಾವ್ದು ಗುರು ಅದು ಡಿಪ್ರೆಷನ್? ನಿಶಾಂತ್ ಬ್ರೋ, ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. Mr. Ayman Ahmed from Amified Rallying, make some noise, all the people from Amified Rallying. ಬ್ರೋ ಗಾಡಿ ಚೆನ್ನಾಗೈತೆ, ನಾನು ಎಲ್ಲೂ ಸೈನ್ ಹಾಕಲ್ಲ, ನೀವು ಇಟ್ಕೊಳ್ಳಿ. ಏ ಬ್ರೋ, ಕರ್ನಾಟಕ ಫ್ಲಾಗ್ ಮೇಲೆ ಬರೆಯಲ್ಲ ಬ್ರೋ ನಾನು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಾಗರ್ ಶಿಲ್ಡೇಕರ್ ಇವ್ರನ್ನ ಅಬ್ಸರ್ವ್ ಮಾಡಿದೆ. ಆಮೇಲೆ ಇದು 100% ಮಾಡಲೇಬೇಕು ಅಂತ ಹೇಳಿ ಮಾಡಿಸಿದ್ದು ಚಿನ್ನದು. ಇದು ನನ್ಗೆ ಆಗ್ಲಿಂದ ಒಂದು ಡೌಟ್. ಅದು ಹೆಂಗ್ ಆಗ್ತಾರೆ ಅಂತ ಕೇಳ್ಬೇಡಿ, ಸೀಕ್ರೆಟ್ ಅದು. ಎಷ್ಟು ಕೊಡ್ರಿ? ನಿಮ್ಮ ರೆಫರೆನ್ಸ್ ಇಂದಾನೆ ತಗೊಂಡಿರೋದು. ಒಳ್ಳೇದಾಗ್ಲಿ ಬ್ರೋ, ಕಂಗ್ರ್ಯಾಚುಲೇಷನ್. ನಿಮ್ಮಿಂದಾನೆ ನಾನು ತಗೊಂಡಿದ್ದು. ನೀವು ಕಷ್ಟಪಟ್ಟು ನೀವು ತಗೊಂಡಿದ್ದೀರ, ನಾವು ಬರೀ ತೋರಿಸಿದೀವಿ ಅಷ್ಟೇ. ಅದು ಅಷ್ಟು ದೂರ ಬರಲಾದೆಯಾ? ಅಬ್ಬಾ, ಮಳೆ ಬರಲಿಲ್ಲ ಅಂದ್ರೆ ತಣ್ಣಗಂತೂ ಇದೆ. ನನ್ನ ಕನ್ಸಲ್ಲೇನೆ ಮಳೆ ಬಂದಿತ್ತು. ನಾನು ಸೀಟ್ ಬೆಲ್ಟ್ ಹಾಕಬೇಕಿತ್ತು. ಹಿಪ್ಪಿಂಡೆ ಮಾಡೋದು ಒಂಥರ ಗೊತ್ತಾ ಗಾಡಿನ? ಹಿಪ್ಪಿಂಡೆ ಮಾಡೋದು ಅಂತ ಆ ಥರ ಮಾಡ್ತಿರೋದು ನೀವು. ನಾನು ಇಲ್ಲಿ ಬಂದಿದ್ದೆ
ಇಲ್ಲಿ ಯಾವುದೋ ಒಂದು ಹೋಮ್ ಸ್ಟೇಗೆ ಬಂದಿದ್ದೆ ನಾನು, ಆಲ್ಟ್ ಹೊಡೆದಿದ್ದೆ. ಇಲ್ಲಿ ಹೆಂಗೆ ಓಡಿಸ್ಬೇಕು ಅಂತಂದರೆ ಸೀಟ್ ಮೇಲಿರೋ ಬಾಟ್ಲು ಅಳ್ಳಾರಬಾರ್ದು, ಆ ಥರ ಓಡಿಸ್ಬೇಕು. ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಅಯ್ಯೋ ಅಣ್ಣ ನಿಧಾನಕ್ಕೆ ಹೋಗೋಣ. ನಾವು ಬಂದಿರೋ ಲೊಕೇಶನ್ ಅಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಹತ್ರ ತಿನ್ನಕ್ಕೂ ಏನು ಇರಲ್ಲ. ಅಲ್ಲಿ ಹರಿದ್ವಿಕಾ ನೋಡೋಣ. ಏನು ಹದ್ವಿಕಾ? ಓಕೆ ಹುಷಾರು. ಬಾಯ್ ಬಾಯ್ ಬಾಯ್. ನಾವು ಬರ್ತೀವಿ ತಿಂಡಿ ತಿಂದ ಇರೋ ಕಿರಣ್. ಅರೇ ಕಿರಣ್ ಏನ್ರಿ ಮಾಡ್ತಿದ್ದೀರಾ ಅಲ್ಲಿ? ಏನಪ್ಪ ಮಾಡ್ಬೇಕಲ್ಲ, ಕರ್ಕೊಂಬಂದಿರುವಾಗ ಯೂಟ್ಯೂಬ್ ಹೆಂಗಿದ್ರು ಮಾಡಲ್ಲ ಅಂದ್ರಲ್ಲ, ಅದಕ್ಕೆ ಕ್ಯಾಮ್ರಾಮನ್ ಮಾಡ್ಬಿಟ್ಟಿದ್ದೀರಿ. ಕಾಯಕವೇ ಕೈಲಾಸ, ಶ್ರೀ ಗುರು ಬಸವೇಶ್ವರಾಯ ನಮಃ. ಇದನ್ನ ಆಫ್ ಮಾಡಿ. ಜಿಪ್ಸಿನ ತಾರ? ಇದು ತಾರಲ್ವಾ? ಮಹೇಂದ್ರ ತಾನೆ? ಆಮಿಫೈಡ್ ಅವ್ರದ್ದೇನೆ ಓನ್ ಯೂಸ್ ಗಿರ್ ಅಂತ ಕಾರು. ಇದರಲ್ಲಿ ಇವಾಗ ಒಂದು ರೌಂಡು ಹೋಗಿ ಬರೋಣ ಬನ್ನಿ. ಓಕೆ ಸರ್. ಪೆಟ್ರೋಲ್ ತಾನೇ ಇದು? ಬ್ರೇಕ್? ಯಾ, ಐ ಆಮ್ ಹೋಲ್ಡಿಂಗ್ ದ ಬ್ರೇಕ್. ಓಹೋ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಫುಲ್ ಫೇಮಸ್ ಆಯ್ತು ಕಾರಿಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಕಾರ್ ಹೋದ್ರೆ ಎಲ್ಲರಿಗೂ ಸಕ್ಕತ್ತಾಗಿದೆ ಬ್ರೋ ಇದು ಫೀಲು. 2 ಲೀಟರ್ ಇಂಜಿನ್ ಇದು. ನಮ್ಮ ಚಿಕ್ಕಮಂಗ್ಳೂರು ಹೆಂಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿರೋದು. ಇವತ್ತು ನಾವು 2 ಸೈಡ್ ಆಫ್ ಚಿಕ್ಕಮಂಗ್ಳೂರು ತೋರಿಸ್ತಾ ಇದೀವಿ. ಒಂದು ನೇಚರು, ಒಂದು ಕಾರ್ ಕಲ್ಚರ್. ಯಾಕಂದರೆ ಇದು ಕಾಫಿ ಸ್ಟೇಟ್ ಆ್ಯಂಡ್ ಪೀಪಲ್ ಆರ್ ಓಲ್ಡ್ ಸ್ಕೂಲ್ ಹಿಯರ್ ಆ್ಯಂಡ್ ಅವ್ರಿಗೆ ಜಾಸ್ತಿ ಜಿಪ್ಸಿ ಹಳೆ ಇತ್ತಲ್ಲ ಆ ಥರ ಇಷ್ಟ ಆಗುತ್ತೆ. ವಿಲ್ಲೀಸು, ಜೀಪು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು. ಸೈಜ್ ನೋಡಿ ಬ್ರೋ ಈ ಕಾರ್ದು. ಲೆನ್ಸು, MX ವೀಲ್ಸು. ಓ ಆಕ್ರಾ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅವರು ಇಲ್ಲಿಗೆ ಬರಕ್ ಮುಂಚೆ. ಕಾರ್ಗಳು ನೋಡಿ ಖುಷಿ ಆಯ್ತಾ? ಇಲ್ಲಿ ಬಂದು ಡಿಪ್ರೆಷನ್ ಹೋಯ್ತಾ ಇಲ್ಲ, ಬೇರೆ ಬೇರೆ ಎಲ್ಲೆಲ್ಲ ಹೋಯ್ತಾ ಇದೀನಿ ಇವಾಗ. ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಾವು ತಾರಲ್ಲಿ ಮಜಾ ಮಾಡ್ಕೊ ಬಂದ್ವಿ. ಇಲ್ಲ ಭಯ, ಅದಲ್ಲಿರೋದು ಬೇರೆ ಗೇರ್ ಭಯ. ಅದನ್ನ ಶಾಂಪಲ್ ಹಾಕ್ಕೊಂಡು ಹಿಡಿದಿದ್ರ ಬರೀ ಇದು ಹಿಂಗೆ ಬರಬೇಕು. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಹೊಡಿತಾರಲ್ಲ ಆ ಗೇರ್ ಇರೋದು. ಸೀಕ್ವೆನ್ಷಿಯಲ್ ಟ್ರಾನ್ಸ್ಮಿಷನ್. ಮಳೆ ತರಿಸ್ತೀನಿ ಭಯ, ತರಿಸ್ತಿದ್ದೀನಿ. ಧೂಳುಮಯ. ನಾನು ಮುಖೇಶ್. ನಾವು ನೇಪಾಲ್ ರೈಡ್ ಹೋಗಿ ಬಂದ್ವಿ. ನಾನು ಇವರು ಇನ್ನೊಬ್ರು ಮಂಜುಬ್ರು ಅಂತ. 8,000 ಕಿಲೋಮೀಟರ್ ಆಯಿತು. ಮಧ್ಯ ತುಂಬ ಕಷ್ಟಗಳು ಆದವು. ಇವ್ರ ಗಾಡಿ ಸೀಸ್ ಆಯಿತು. ಇಂಜಿನ್ ಸೀಸ್ ಆಗಿ ಎಕ್ಸ್ಪಲ್ಸು. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಚೆಲ್ಲಿತು ಪಾಯಸ ಚೆಲ್ಲಿತು. ಬನ್ನಿ ನೀವು ಒಳಗೆ. KG ಗಟ್ಟಲೆ ಕಾಫಿ ಪೌಡ್ರ್ ಕೊಡ್ಬೇಕಂತಿತ್ತು, ಬಟ್ ಸೀಸನ್ ಈ ಪಲ್ಪಿಂಗ್ ಆಗ್ತಾ ಇದೆ ನಮ್ದು. ಇವ್ರು ಕಾಫಿಗೆ ಫೇಲ್ ಆಗಿ ಕುಡಿಯಲ್ಲ, ಬರೀ ಓಟಿ. ಜನ ನಿಜ ಅನ್ಕೊಬಿಟ್ರೆ ಸುಮ್ಮನಿರಿ, ಕಷ್ಟ ಮೇಲೆ. ನಾನು ಇನ್ನೂ ಮದುವೆ ಆಗಿಲ್ಲ, ಹೆಣ್ಣು. ಓಹೋ ಗುಡ್. ಇದೇನು ಟೆನ್ಷನ್? ಇದು ಚೆನ್ನಾಗಿದೆ. ಇದು ಆಗ್ಲೇ ಫೋಟೋ ತೆಕ್ಕೊಬಿಟ್ಟವ್ರೆ. ಫೋಟೋ ಪ್ರಿಂಟ್ ಹೊಡಿಸಿರೋದು ಈಗ ತಾನೇ ತಗೊಳ್ರಲ್ಲ ಸ್ವಾಮಿ. ಇವಾಗ ತಾನೇ ಫೋಟೋ ಹಿಡಿದ್ರಲ್ಲೋ. ರಾಯಲ್ ಎನ್ಫೀಲ್ಡ್ ಕೊಟ್ಟಿದ್ರೆ ಇವ್ರಿಗೆ. ಕಬ್ಬಣ ಇರೋದಲ್ಲ ರಾಯಲ್ ಎನ್ಫೀಲ್ಡ್. ಅದು ರಾಯಲ್ ಎನ್ಫೀಲ್ಡ್ ಚೆನ್ನಾಗದೆ. ಏ ಬ್ರೋ, ಯಾವಾಗ ತಗೊಂಡಿದ್ದು ಬ್ರೋ ಇದು? ಇದು ನನಗೆ ಸಿಕ್ಕೇ ಇಲ್ಲ ಬ್ರೋ. ಎಷ್ಟು ಹುಡುಕಿದೀನಿ ಗೊತ್ತಾ? ಬರ್ದಿದ್ದಾರೆ ಇಲ್ಲೊಂದು ಫೋಟೋ. ಲೆಟ್ರಲ್ಲಿ ಏನಿದೆ? ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್. ನಿಮ್ಗೊಂದು ಮ್ಯಾಜಿಕ್ ಗೊತ್ತಾ? ಏನು? ಬನ್ನಿ ಇಲ್ಲಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಫಸ್ಟ್ ಕಾರ್ ಹೋಗ್ಬೇಕು. ಬತ್ತೈತೆ ಏನಾ ಇಲ್ಲಿ ಹಾಕಿದ್ನಾ? ಟ್ರ್ಯಾಕ್ ಮಾಡಬೇಕು. ಟ್ರ್ಯಾಕ್ ಶೂಟ್ ಮಾಡಿ. ಈಗ ಇಲ್ಲಿ ಬಂತು ಅಲ್ಲ ಬ್ರೋ, ಸೇಫ್ ತೂತಾಗೋ ಮಟ್ಟಕ್ಕೆ ಏನು ಮಾಡವ್ರೆ ಅಂತ. ನಾನೇನು ಮಾಡಲಿಲ್ಲ. ನೆನ್ನೆ ರಾತ್ರಿ ಇವರೇ ಎಲ್ಲ ನನ್ನ ಪಕ್ಕದಲ್ಲಿ ಮಲಗಿದ್ದವರು. ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ನಮ್ಮ ಮನೇಲಿ ಎಲ್ಲರೂ ನೋಡ್ತಾರೆ ನಿಮ್ಮ ವಿಡಿಯೋ. ಆಮೇಲೆ ಹೊಸ ವಿಡಿಯೋ ಬಂದಿದ ತಕ್ಷಣ ಎಲ್ಲರೂ ಕರೆದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀನಿ. He's normally a moto vlogger, so he rides and he vlogs and all that, and that should be respected. And a round of applause for typical Kannada. Thank you for being here in Dirt Pre 6 and covering the event. ಗೆಲ್ಲುವೆ ನಮಗೆಂದೆಂದಿಗೂ ಗೆಲ್ಲುವೆ. ನೋಡಿ ಬ್ರೋ, ಈಗ ಕಿರಣ್ ಬ್ರೋ ಡ್ರೋನ್ ಆಡಿಸ್ಬಿಟ್ಟು ಮೋಡಕ್ಕೆ ಡ್ಯಾಶ್ ಹೊಡಿಸ್ಬಿಟ್ಟು ಮಳೆ ಬರೆಸ್ತಾರೆ. ಬ್ರೋ ಮಳೆ ಬರೋ ತರ ಇದೆ. ಮಾನ್ಸೂನ್ ಪರ್ಸನ್ ಬ್ರೋ, ನಾನು ಹೇಳಿದ್ಮೇಲೆ ಬಂದೇ ಬರಬೇಕು. ಯಾಕೆಂದ್ರೆ ನನಗೂ ಮಳೆಗೂ ಆ ಥರದ್ದೊಂದು ನಂಟಿದೆ. ಬ್ರೋ ಮಳೆ ನಾನು ಹೇಳಲಿಲ್ವಾ? ಅಲ್ಲಿ ನೋಡಿದ್ರ ಮಳೆ ಬತ್ತೈತಾ? ಮಳೆ ಅಂತೆ ಮೇಲ್ ಕಾಗೆ ಕೂತಿರೋದು. ಅದಕ್ಕೂ ಹತ್ತಿರ
ಇನಿಯ ಎಂದರೆ ಇದಕ್ಕೂ ಮಿತ್ತರ. ಸಾಕು ಸಾಕು, ಜಾಸ್ತಿ ಆಡಲ್ಲ, ಪೇಮೆಂಟ್ ಆಗುತ್ತೆ. ಈ ಹಾಡು ಕೇಳಕ್ಕೆ ಪೇಮೆಂಟ್ ಬೇರೆ ಕೊಡ್ಬೇಕೆ ನಾವು?